ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಪಲ್ ಯಾತ್ರಿ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಬಿಕಾಸ್ ಆಫ್ ಸ್ಪೆಷಲ್ ಒಕೇಶನ್. ಇವತ್ತು ನಮ್ಮ ಪತಿದೇವ್ರ ಬರ್ಡೇ ಆ್ಯಂಡ್ ನಾವಿಬ್ರು ಮದುವೆ ಆಗಿ 2 years ಆಗಿದೆ. ಸೊ ಈ ಸ್ಪೆಷಲ್ ಒಕೇಶನಲ್ಲಿ ತುಂಬಾ ಪವರ್ಫುಲ್ ಆಗಿರುವಂಥ ಕಾಮಾಖ್ಯ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಒನ್ ಆಫ್ ದ ಪವರ್ಫುಲ್ ಶಕ್ತಿಪೀಠ ಇದು. ಅಂದರೆ ಇರೋ ಶಕ್ತಿಪೀಠಗಳಲ್ಲೇ ತುಂಬ ಪವರ್ಫುಲ್ ಆಗಿರೋ ಶಕ್ತಿಪೀಠ ಅಂತ ಹೇಳ್ತಾರೆ. ಇವತ್ತು ಅಲ್ಲೋಗಿ ದೇವ್ರ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಲೈಫ್ ಲಾಂಗ್ ಜೊತೆಯಾಗಿ ಖುಷಿಯಾಗಿ ಹೆಲ್ದಿಯಾಗಿ ಹ್ಯಾಪಿಯಾಗಿರೋಣ ಅಂತ ಬ್ಲೆಸ್ಸಿಂಗ್ ತೊಗೊಳೋದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ 1 2 to 3 years ಇಂದ ಈ ಪ್ಲೇಸ್ನ ವಿಸಿಟ್ ಮಾಡಬೇಕು, ಕಾಮಾಖ್ಯ ದೇವಿನ ನೋಡಬೇಕು, ಟೆಂಪಲ್ನ ವಿಸಿಟ್ ಮಾಡಬೇಕಂತ ತುಂಬಾ ಆಸೆಯಿಂದ ಇದ್ದೆ. ಫೈನಲಿ ಇವತ್ತಾಗಿದೆ. ಆ್ಯಂಡ್ ಇವತ್ತು ನಮ್ಮ ಆ್ಯನಿವರ್ಸರಿ, ಇವ್ರ ಬರ್ಡೇ ಎಲ್ಲ ಇರೋದ್ರಿಂದ ನಂಗೆ ಇನ್ನೂ ಡಬಲ್ ಖುಷಿ ಆಗ್ತಾ ಇದೆ. ಈ ಪ್ಲೇಸ್ನ ನಾವು ಇವತ್ತು ನೋಡೋದಕ್ಕೆ ಹೋಗ್ತಾ ಇರೋದ್ರಿಂದ. ನೀವು ಕಾಮಾಖ್ಯ ದೇವಿ ಟೆಂಪಲ್ಗೆ ಏನಾದ್ರು ಬರಬೇಕು ಅಂದ್ರೆ ನೀವು ಕರ್ನಾಟಕದಲ್ಲಿ ಯಾವುದೇ ಜಾಗದಲ್ಲಿದ್ರು ಫಸ್ಟ್ ಗುವಾಹಟಿಗೆ ಬರಬೇಕು. ಗುವಾಹಟಿಗೆ ಬರಕ್ಕೆ 2 ರೀತಿಯಲ್ಲಿ ಬರ್ಬೋದು. ಒಂದು ಫ್ಲೈಟ್ ಅಲ್ಲಿ, ಇನ್ನೊಂದು ಟ್ರೈನ್ ಅಲ್ಲಿ. ಫ್ಲೈಟ್ ಅಲ್ಲಿ ನೀವು ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಳ್ತೀರಾ ಅಂದ್ರೆ 5000 ಇಂದ 6000 rupees ಆಗುತ್ತೆ. ನೀವು ಟ್ರೈನ್ ಅಲ್ಲಿ ಏನಾದ್ರು ಬರ್ತೀರಾ ಅಂತ ಹೇಳಿದ್ರೆ ಒಂದು 2500 rupees ಆಗುತ್ತೆ. ಅಂಡ್ ಫ್ಲೈಟ್ ಅಲ್ಲಿ 3 hours ಜರ್ನಿ ಇರುತ್ತೆ, ಮತ್ತೆ ಟ್ರೈನ್ ಅಲ್ಲಿ 50 to 55 hours ಜರ್ನಿ ಇರುತ್ತೆ ಅಪ್ರಾಕ್ಸಿಮೇಟ್ಲಿ. ಇಲ್ಲಿಗೆ ಬಂದಾದ್ಮೇಲೆ ನೀವು ಕಾರ್ ಇಲ್ಲ ಬೈಕ್ ರೆಂಟ್ ಮಾಡ್ಬೋದು. ಇನ್ ಕೇಸ್ ನೀವು ರಾಯಲ್ ಎನ್ಫೀಲ್ಡ್ ಅದನ್ನ ಏನೋ ತಗೊಳ್ತೀರಾ ಅಂದ್ರೆ 1200 rupees ವರೆಗೂ ಆಗುತ್ತೆ. ಅದೇ ನೀವು ಕಾರ್ ತಗೊಳ್ತೀರಾ ಅಂದ್ರೆ 3000 ಇಂದ 3500 rupees ಆಗೂ ಸಿಗುತ್ತೆ ನಿಮ್ಗೆ 24 hours ಅಲ್ಲಿ. ರೂಮ್ಸ್ಗೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ, ಸಿಕ್ಕಾಪಟ್ಟೆ ರೂಮ್ಸ್ ಇದೆ ಇಲ್ಲಿ. ಆಮೇಲೆ ನೋಡಕ್ಕೆ ಟೂರಿಸ್ಟ್ ಪ್ಲೇಸ್ ಗಳು ಕೂಡ ತುಂಬಾನೇ ಇದೆ ಇಲ್ಲಿ. ನಿಮ್ಗೆ ಮೇಘಾಲಯ ಇಲ್ಲಿಂದ ತುಂಬಾ ಹತ್ರ ಆಗುತ್ತೆ, ವಿಚ್ ಇಸ್ ಲೈಕ್ ಗಾಡ್ಸ್ ಆಫ್ ಮೌಂಟೇನ್ ಅಂತಾನೆ ಹೇಳ್ಬೋದು. ತುಂಬಾನೇ ಬೆಟ್ಟಗಳಿದಾವೆ ಇಲ್ಲಿ. ಆಮೇಲೆ ಇಲ್ಲಿ 1 on ರೈನೋಸರ್ಸ್ ತುಂಬಾನೇ ಫೇಮಸ್. ಅದು ನೋಡಕ್ಕಂತಾನೆ ಬೇರೆ ಬೇರೆ ಕಂಟ್ರೀಸ್ ಇಂದ, ಬೇರೆ ಬೇರೆ ಜಾಗಗಳಿಂದೆಲ್ಲ ತುಂಬಾ ಜನ ಬರ್ತಾರೆ ಇಲ್ಲಿ. ಮಾ ಕಾಮಾಖ್ಯ ಟೆಂಪಲ್ ಹೋಗೋಕ್ಕಿಂತ ಮುಂಚೆ ಆ ಟೆಂಪಲ್ ಬಗ್ಗೆ ಒಂದು ಸಣ್ಣ ಹಿಸ್ಟ್ರಿನ ನಾವು ತಿಳ್ಕೊಳ್ಳೋಣ. ದಕ್ಷ ರಾಜ ಅಂತ ಇರ್ತಾರೆ. ಸೊ ದಕ್ಷ ರಾಜ ಅವ್ರು ತುಂಬಾನೇ ಇಷ್ಟಪಟ್ಟು ಸಾಕಿರುವಂತ ಮಗಳು, ಅವ್ರ ಹೆಸರೇ ಸತಿ ಅಂತ. ಅವರು ಚಿಕ್ಕ ವಯಸ್ಸಿಂದಾನೇ ಶಿವನ ಆರಾಧಕರಾಗಿರ್ತಾರೆ. ಶಿವನ ಮೇಲೆ ಇಷ್ಟ ಇರುತ್ತೆ. ಸೊ ಆದ್ರೆ ದಕ್ಷ ರಾಜನ್ಗೆ ಶಿವ ಅಂತ ಹೇಳಿದ್ರೆ ಅಷ್ಟು ಇಷ್ಟ ಇರಲ್ಲ. ಸೊ ಅವ್ರ ವಸ್ತ್ರಧಾರಣೆ ಆಗಿರ್ಬೋದು, ಸೊ ಅವ್ರ ಭಂಡಾರಧಾರಿ, ಅವ್ರ ಸ್ಮಶಾನವಾಸಿ, ಸೊ ಈ ತರ ಎಲ್ಲ ಒಪಿನಿಯನ್ ದಕ್ಷ ರಾಜನ್ಗೆ ಶಿವನ ಮೇಲೆ ಇರುತ್ತೆ. ಬಟ್ ಸತಿಗೆ ಶಿವ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ಇರುತ್ತೆ. ಸೊ ಹಾಗಾಗಿ ಒಂದ್ ಟೈಮಲ್ಲಿ ಅವರು ಅವ್ರ ಅಪ್ಪನ ಮಾತಿನ ವಿರುದ್ಧವಾಗಿ ಶಿವನ್ನ ಮದ್ವೆ ಆಗ್ತಾರೆ. ಅಲ್ಲಿಂದ ದಕ್ಷ ರಾಜನ್ಗೆ ಶಿವನ್ ಮೇಲೆ ಇದ್ದಿದ್ ಕೋಪ ಇನ್ನ ಜಾಸ್ತಿ ಆಗುತ್ತೆ. ತುಂಬಾ ಪ್ರೀತಿಯಿಂದ ಸಾಕಿದ್ ಒಂದ್ ಮಗಳನ್ನು ಶಿವನಿಂದ ಕಳ್ಕೊಬೇಕಾಯ್ತು ಅನ್ನೋ ತರ ಒಂದು ಭಾವನೆ ಅವ್ರಿಗೆ ಬರುತ್ತೆ. ಸೊ ಅದಾದ್ಮೇಲೆ ಕೆಲವು ಸಮಯಗಳ ನಂತರ ಅವರು ಲೋಕ ಕಲ್ಯಾಣಕ್ಕೋಸ್ಕರ ಒಂದು ಯಜ್ಞ ಅಂತ ಮಾಡ್ತಾರೆ. ಸೊ ಆ ಯಜ್ಞದಲ್ಲಿ ಎಲ್ರೂ ಇನ್ವೈಟ್ ಮಾಡಿರ್ತಾರೆ, ಪ್ರಾಣಿ ಪಕ್ಷಿಗಳು, ದೇವರು, ಯೋಗಿಗಳು. ಸೊ ಪ್ರತಿಯೊಬ್ಬರಿಗೂ ಇನ್ವೈಟ್ ಹೋಗಿರುತ್ತೆ. ಆದ್ರೆ ಸ್ವಂತ ಮಗಳಾದ ಸತಿಗೆ ಮತ್ತೆ ಶಿವನ್ಗೆ ಇನ್ವಿಟೇಷನ್ ಹೋಗಿರಲ್ಲ. ಆದ್ರೂ ಸತಿ ಅವರು ತಮ್ಮ ತಂದೆ ಮಾಡ್ತಿದ್ದ ಯಜ್ಞದಲ್ಲಿ ಮಗಳಾಗಿ ಹೋಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಯಜ್ಞ ಕಂಪ್ಲೀಟ್ ಆಗಲ್ಲ, ಆ ಯಜ್ಞದ ಪುಣ್ಯ ಫಲ ಅವ್ರಿಗೆ ಸಿಗಲ್ಲ ಅನ್ನೋ ಒಳ್ಳೆ ಭಾವನೆಯಿಂದ ಆ ಯಜ್ಞಕ್ಕೆ ಹೋಗ್ತಾರೆ. ಆ ಯಜ್ಞಕ್ಕೆ ಹೋದಾಗ ಅವ್ರ ತಂದೆ ಅವರೇ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಸೊ ನಿನ್ಗೆ ಇನ್ವಿಟೇಷನ್ ನಾವು ಕೊಟ್ಟೇ ಇರ್ಲಿಲ್ವಲ್ಲ, ಆದ್ರೂ ನೀನ್ ಏನಕ್ಕೆ ಬಂದಿದ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಮತ್ತೆ ಶಿವನ್ಗೆ ಸೇರಿ ಅವಮಾನ ಮಾಡ್ತಾರೆ. ನಿನ್ ಗಂಡ ಸ್ಮಶಾನವಾಸಿ, ಅವರು ಭಸ್ಮ ಹಾಕೋತಾರೆ, ಶವಗಳ ಮಧ್ಯ ಇರ್ತಾರೆ. ಸೊ ಇದು ಎಂತ ಆಚರಣೆಗಳು ಅಂತ ಶಿವನ್ನ ತುಂಬಾ ಹೀಯಾಳಿಸಿ ಮಾತಾಡ್ತಾರೆ. ಇದೆಲ್ಲ ಕೇಳಿಸ್ಕೊಂಡ ಸತಿಗೆ ಅದು ತುಂಬಾನೇ ಹರ್ಟ್ ಆಗುತ್ತೆ. ಅವ್ರು ತುಂಬಾನೇ ದುಃಖ ಪಟ್ಕೊಂಡು ಅವ್ರ ಗಂಡಂಗಾಗಿರೋ ಅವಮಾನನ ತಡಿಯಕ್ಕಾಗದೆ ಅದೇ ಯಜ್ಞದಲ್ಲಿ ಅವರು ತಮ್ಮನ್ನೇ ದೇಹನ ಆಹುತಿಯಾಗಿ ಕೊಟ್ಬಿಡ್ತಾರೆ. ಶಿವನ್ಗೆ ತುಂಬಾನೇ ಕೋಪ ಬರುತ್ತೆ. ಅವರು ರುದ್ರ ತಾಂಡವ ಆಡಿ ಆ ಟೈಮಲ್ಲಿ ಅವ್ರ ಕೋಪದಿಂದ ಹುಟ್ಟಿರೋದೇ ವೀರಭದ್ರ ಅಂತ ಕೂಡ ಹೇಳ್ತಾರೆ. ವೀರಭದ್ರ ಆ ಯಜ್ಞನ ಸ್ಟಾಪ್ ಮಾಡೋದಕ್ಕೆ ಮತ್ತೆ ತಕ್ಷಣ ಸಂಹಾರ ಮಾಡೋದಕ್ಕೆ ಶಿವ ಅವರು ಕಳಿಸ್ತಾರೆ. ಸೊ ಅದೇ ರೀತಿ ಯಜ್ಞ ಸ್ಟಾಪ್ ಆಗುತ್ತೆ. ಅದಾದ್ಮೇಲೆ ಯಜ್ಞದಲ್ಲಿ ಉರಿತಿದ್ದಂತ ಅವ್ರ ಪತ್ನಿ ದೇಹನ ತಗೊಂಡು ಬ್ರಹ್ಮಾಂಡನೇ ಸುತ್ತುತ್ತಾ ಇರ್ತಾರೆ ಶಿವ. ಇದನ್ನ ನೋಡಿದ ಲೋಕಪಾಲಕರಾದ ವಿಷ್ಣು ಸತಿ ದೇಹಕ್ಕೆ ಶಿವ ತುಂಬಾ ಅಟ್ಯಾಚ್ಡ್ ಆಗ್ಬಿಟ್ಟಿರ್ತಾರೆ. ಸೊ ಅವ್ರು ಬಿಟ್ಕೊಡೋದಕ್ಕೆ ರೆಡಿ ಇರಲ್ಲ. ಅವ್ರ ಕರ್ತವ್ಯನೆಲ್ಲ ಮರ್ತ್ಬಿಟ್ಟಿರ್ತಾರೆ. ಅವ್ರ
ಅವ್ರ ಪತ್ನಿ ವಿಯೋಗನ ಸಹಿಸ್ಕೊಳಕ್ಕಾಗದೆ ಅವ್ರು ತುಂಬಾನೇ ಬ್ರಹ್ಮಾಂಡ ಫುಲ್ಲು ರೌಂಡ್ ಹೊಡಿತಾನೆ ಇರ್ತಾರೆ ಅನ್ನೋ ಒಂದೇ ರೀಸನ್ಗೋಸ್ಕರ ಆ ದೇಹನ ತನ್ನ ಸುದರ್ಶನ ಚಕ್ರದಿಂದ ಭಾಗಗಳಾಗಿ ಮಾಡ್ತಾರೆ. ಸೊ ಆ ಟೈಮಲ್ಲಿ ಪ್ರತಿಯೊಂದು ಭಾಗಗಳು ಬಿದ್ದ ಜಾಗನ ಶಕ್ತಿಪೀಠ ಅಂತ ಕರೀತಾರೆ. ಈ ಒಂದು ಶಕ್ತಿಪೀಠದಲ್ಲಿ ಅಂದ್ರೆ ಅಸ್ಸಾಂನ ನೀಲಾಚಲ ಬೆಟ್ಟಗಳ ಮಧ್ಯದಲ್ಲಿ ಸತಿಯ ಯೋನಿ ಭಾಗ ಬಿದ್ದಿದೆ ಅಂತ ನಂಬಲಾಗುತ್ತೆ. ಆ ಕಾರಣದಿಂದಾನೇ ಇದನ್ನ ಮಾ ಕಾಮಾಖ್ಯ ದೇವಿ ಅಂತ ಕೂಡ ಕರೀತಾರೆ. ಈ ಕಾರಣದಿಂದಾನೇ ಮಾ ಕಾಮಾಖ್ಯ ದೇವಿನ ಸೃಷ್ಟಿಗೆ ಮತ್ತೆ ಸ್ತ್ರೀ ಶಕ್ತಿಗೆ ಜೀವೋತ್ಪತ್ತಿಗೆ ಒಂದು ಸಿಂಬಲ್ ಆಗಿ ಪೂಜೆ ಮಾಡ್ತಾರೆ. ಒಂದು ಫೆಮಿನಿನ್ ಎನರ್ಜಿನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಕಾಮಾಖ್ಯ ದೇವಸ್ಥಾನಕ್ಕೆ ಖಂಡಿತ ಬರಬೇಕು. ಹೆಣ್ಮಕ್ಳು ಮಾತ್ರ ಅಲ್ಲ, ಸೊ ಪ್ರತಿಯೊಬ್ರು ಈ ಶಕ್ತಿ ಪೀಠನ ಒಂದ್ಸಲನಾದ್ರೂ ಎಕ್ಸ್ಪ್ಲೋರ್ ಮಾಡ್ಲೇಬೇಕು. ಈಗ ನೀವು ನೋಡ್ತಾ ಇರೋದೇ ಕಾಮಾಖ್ಯ ದೇವಸ್ಥಾನದ ಎಂಟ್ರಿ ಸ್ಪಾಟ್. ಸೊ ಇಲ್ಲಿಂದ ನಾವು ಕಾರ್ನ ಎಲ್ಲಿ ಪಾರ್ಕ್ ಮಾಡ್ಬೇಕಂತ ತಿಳ್ಕೊಂಡು ಅಲ್ಲಿ ಪಾರ್ಕ್ ಮಾಡಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೇಗೆ ಹೋಗ್ಬೇಕಂತ ತಿಳ್ಕೊಳ್ಳೋಣ ಬನ್ನಿ. ದೇವಿ ದರ್ಶನನ ಗರ್ಭಗುಡಿ ಒಳಗಡೆ ಹೋಗಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ 2 ದಾರಿ ಇದೆ. ಒಂದು ಫ್ರೀ ದರ್ಶನ, ಇನ್ನೊಂದು VIP ದರ್ಶನ. VIP ದರ್ಶನಕ್ಕೆ ಒಬ್ರಿಗೆ 500 ರೂಪೀಸ್ ಚಾರ್ಜಸ್ ಇರುತ್ತೆ. ಟಿಕೆಟ್ ನ 1 ವಾರ ಮುಂಚೆನೆ ಬುಕ್ ಮಾಡಬೇಕಾಗುತ್ತೆ. ಆ ವೆಬ್ಸೈಟ್ ಲಿಂಕ್ ನ ನಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಅಂಡ್ ಅದು ಲಿಮಿಟೆಡ್ ಸ್ಲಾಟ್ಸ್ ಆಗಿರುತ್ತೆ. ಆದಷ್ಟು ನೈಟ್ 12 o'clockಗೆ ಬುಕ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಮಗೆ ಬುಕ್ಕಿಂಗ್ ಕ್ಯಾನ್ಸಲ್ ಆಗಿದೆ. ಇವಾಗ ನಾವು ಫ್ರೀ ಎಂಟ್ರಿಯಲ್ಲೇ ಹೋಗಬೇಕಾಗಿದೆ. ಹಾಗಾಗಿ ಫ್ರೀ ಎಂಟ್ರಿ ಲೈನ್ ಹೇಗಿರುತ್ತೆ ಮತ್ತು ಎಷ್ಟು ಅವರಲ್ಲಿ ದರ್ಶನ ಆಗುತ್ತೆ ಆ್ಯಂಡ್ ಇದ್ರದ್ದು ಪ್ರಾಸೆಸ್ ಏನಿದೆ ಅಂತ ತಿಳ್ಕೊಳ್ಳೋಣ. ಆಲ್ಮೋಸ್ಟ್ 3 hours ವೆಯ್ಟ್ ಮಾಡಿದ್ದಕ್ಕೆ ಇವಾಗ ನಮಗೆ ಎಂಟ್ರಿ ಟಿಕೆಟ್ ಕೊಟ್ಟಿದ್ದಾರೆ. ಬಟ್ ಟ್ವಿಸ್ಟ್ ಏನಂತ ಹೇಳಿದ್ರೆ ಇನ್ನೊಂದು ವೆಯ್ಟಿಂಗ್ ಹಾಲ್ ಇದೆ ಅಂತೆ. ಸೊ ನಾವು ಅಲ್ಲೋಗಿ ವೆಯ್ಟ್ ಮಾಡಬೇಕು ದರ್ಶನಕ್ಕೋಸ್ಕರ. ಅಲ್ಲಿಂದ ಇನ್ನು ಯಾವ ಥರ ಪ್ರಾಸೆಸ್ ಇದೆ, ದರ್ಶನಕ್ಕೆ ಇನ್ನು ಎಷ್ಟು ಟೈಮ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಆಲ್ಮೋಸ್ಟ್ ಒಂದು 8 hours ಕಾದಿದ್ದಕ್ಕೆ ಇವಾಗ ನಮಗೆ ದೇವಸ್ಥಾನದ ಹೊರಗಡೆಯಿಂದ ಗರ್ಭಗುಡಿ ವ್ಯೂ ಕಾಣಿಸ್ತಾ ಇದೆ. ಇನ್ನೇನು ದರ್ಶನ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟು ದಿನ ಫೋನಲ್ಲಿ ಅಥವಾ ಟಿವಿಯಲ್ಲಿ ವಿಡಿಯೋದಲ್ಲಿ ಮಾತ್ರ ನಾನು ಗರ್ಭಗುಡಿನ ಹೊರಗಡೆಯಿಂದ ನೋಡಿದ್ದು. ಇಷ್ಟು ಹತ್ರದಿಂದ ನೋಡ್ತಾ ಇರೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ. ಇಲ್ಲಿ ಪೂಜೆ ಮಾಡೋ ಪದ್ಧತಿನೇ ಬೇರೆ ತರ ಇದೆ. ಎಷ್ಟೋ ಜನ ಹರಕೆಗಳು ಹೊತ್ಕೊಂಡು ಪಾರಿವಾಳಗಳನ್ನ ದೇವ್ರಿಗೆ ಅಂತ ಬಿಟ್ಟೋಗ್ತಾರೆ. ಇಲ್ಲಿ ಕುರಿಗಳು, ಮೇಕೆಗಳು ಅದನ್ನ ಕೂಡ ದೇವ್ರಿಗೆ ಅಂತ ಬಿಟ್ಟೋಗ್ತಾರೆ. ಮತ್ತೆ ಇಲ್ಲಿ ಜನಗಳ ನಂಬಿಕೆ ಪ್ರಕಾರ ಪ್ರತಿದಿನ ಇಲ್ಲಿ ದೇವ್ರಿಗೋಸ್ಕರ ಒಂದು ಮೇಕೆನ ಬಲಿ ಕೊಡ್ತಾರೆ. ಭಾರತದ ಎಲ್ಲ ಕಡೆಯಿಂದ ಇಲ್ಲಿ ಸಾಧುಗಳು ಬಂದು ದೇವಿ ಆರಾಧನೆ ಮಾಡ್ತಾರೆ. ಒಬ್ಬೊಬ್ಬರು ಆಚರಣೆಗಳು ವಿವಿಧವಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟೋ ಜನ ಕಲ್ಯಾಣಿ ಪಕ್ಕದಲ್ಲಿ ಕುತ್ಕೊಂಡು ಮಂತ್ರೋಚ್ಚಾರಣೆ ಅಭ್ಯಾಸ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ತುಂಬ ಫೇಮಸ್ ಆಗಿರೋ ಒಂದು ಮೇಳ ನಡೆಯುತ್ತೆ, ಅಂಬಾಬೂಚಿ ಮೇಳ ಅಂತ. ಸೊ ಆ ಟೈಮಲ್ಲಿ ತುಂಬ ಜನ ಸಾಧುಗಳು ಎಲ್ಲ ಕಡೆಯಿಂದ ಇಲ್ಲಿ ಬರ್ತಾರೆ. ಇವಾಗ ತಾನೇ ಇಬ್ಬರು ದರ್ಶನ ಮಾಡ್ಕೊಬಂದ್ರಿ. ಬೆಳಗ್ಗೆ 8:30ಗೆ ಹೋದ್ರಿ ಲೈನಲ್ಲಿ. ಇವಾಗ ಟೈಮ್ ಬಂದು 6:30. ಆಲ್ಮೋಸ್ಟ್ 10 hours. ನಮಗೆ ಟಿಕೆಟ್ ಸಿಗಲಿಲ್ಲ, ಅದರಿಂದ ಫ್ರೀ ಎಂಟ್ರಿದಲ್ಲಿ ಹೋಗಿ 10 hours ಆಯಿತು ಫುಲ್ ಕಂಪ್ಲೀಟ್ ದರ್ಶನ ಮಾಡೋಕ್ಕೆ. ಬಟ್ ಒಳ್ಳೆ ದರ್ಶನ ಸಿಕ್ತು. ಆ 10 hours ಏನೇನು ಕಷ್ಟ ಆಯಿತು ಅದೆಲ್ಲ ಒಳಗಡೆ ಹೋಗಿ ಗರ್ಭಗುಡಿಲಿ ನಿಂತ್ಕೊಂಡಿದ್ದ ತಕ್ಷಣ ಎಲ್ಲ ಮಾಯ ಆಗೋಯ್ತು. ಐ ಆಮ್ ಸೋ ಹ್ಯಾಪಿ. ನಾವು ಬರೋವಾಗ ಹಿಂಗೆ ಬಂದಿದ್ರಾ? ಹಾಂ, ಇಲ್ಲೇ ತಾನೆ ಅನ್ನದಾನ. ನಾವು ಡೈರೆಕ್ಟಾಗಿ ಬಂದಿದ್ದೆ ಲೈನ್ ಯಾವುದು ಅಂತ ಕೂಡ ಗೊತ್ತಾಗದೆ ಅನ್ನದಾನ ಅಂತ ನಿಂತ್ಕೊಂಡ್ಬಿಟ್ಟಿದ್ದೀನಿ ಟಿಕೆಟ್ ತೊಗೊಂಡು. ಆಮೇಲೆ ಇವ್ರು ಹೋಗಿ ನೋಡಿಬಿಟ್ಟು
ಅಲ್ಲಿ ಮೇಲೆ ಬೇರೆ ಕಡೆ ಇದೆ ಲೈನು ಅಂತ ಹೇಳಿದ್ರು. ಸೊ ಯಾವ ಲೈನ್ ಸಿಗುತ್ತೆ ಆ ಲೈನ್ ನುಗ್ಬಿಡ್ಬಾರ್ದು. ಇಲ್ಲಿ ಬಂದಮೇಲೆ ಸ್ವಲ್ಪ ವಿಚಾರಿಸಿ ನೋಡಿಕೊಂಡು ಕೇಳಿಕೊಂಡು ಎಲ್ಲಿ ಹೋಗ್ಬೇಕಂತ ಹೇಳ್ಬೇಕು. ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದಾಗ ಅಲ್ಲಿ ತುಂಬಾನೇ ರುದ್ರಾಕ್ಷಿ ಹಣ್ಣುಗಳ ಅಂಗಡಿಗಳಿತ್ತು. ಬೇಡ ಬೇಡ ಅಂದ್ರೂ ಕೂಡ ನನ್ನ ಕಣ್ಣು ಅಲ್ಲಿಗೆ ಹೋಗ್ತಾ ಇತ್ತು. ಆದ್ರಿಂದ ನೋಡೇ ಬಿಡೋಣ ಅಂತ ಹೋಗಿ ಒಂದ್ ಕಡೆ ಕುತ್ಕೊಬಿಟ್ಟೆ. 5000 ಅಂತ ಚಿನ್ನ. ಇದೇ ಹಣ್ಣು ನೆನ್ನೆ ಸೀಕ್ರೆಟ್ ಫಾರೆಸ್ಟ್ ಹತ್ರ ಒಂದು ಹಣ್ಣು 500 ರೂಪಾಯಿ ಹೇಳಿದ್ರು. ಇಲ್ಲಿ 20 ರೂಪಾಯಿ ಒಂದು ಹಣ್ಣು. ಆ್ಯಕ್ಚುಲಿ ನನಗಲ್ಲ, ನಮ್ಮ ಫ್ರೆಂಡ್ ಕೇಳಿದ, ಮಚ್ಚ ಇದು ನಿನಗೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಟಿಲ್ ದೆನ್, ಬಾಯ್ ಬಾಯ್.